ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಇದು ಫಸ್ಟ್ ಟೈಮ್ ನಾವೇನು ಕೆಲಸ ಮಾಡ್ತಾ ಇಲ್ಲ, ಮುಂಚೆಯಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಇಲ್ಲೇ ಇದ್ವಿ, ಇಲ್ಲೇ ನಡೀತಾ ಇತ್ತು. ಇದೇ JCB ಇದೇ ಇದರಲ್ಲೇನೆ ಹಿಂಗೆ ನಿಂತಿತ್ತು. ಯಾರೋ ಇಬ್ರು ಬಂದರು ಇನೋವಾನಲ್ಲಿ. ಬಂದ ತಕ್ಷಣ ಅವ್ರು ಏನೂ ಮಾತಾಡಿಲ್ಲ, ಕೆಟ್ಟ ಮಾತಲ್ಲಿ ಮಾತಾಡಿ ಬಂದರು. ಅವನು ಪಾಪ ಹುಡುಗನಿಗೆ, ನಮ್ಮ JCB ಡ್ರೈವರ್ಗೆ ಪೆಪ್ಪರ್ ಸ್ಪ್ರೇ ಹೊಡೆದ್ರು. ಪಾಪ ಅವ್ನಿಗಾಗಲಿಲ್ಲ. ಅಲ್ಲಿಂದ ನಮ್ಮ ಮೇಡಮ್, ನಮ್ಮ AW ಮೇಡಮು, ಇನ್ನೊಬ್ರು AW ಸರ್ ಎಲ್ಲರೂ ಇಲ್ಲೇ ಇದ್ದರು. ಅವ್ರಿಗೆಲ್ಲ ಪೆಪ್ಪರ್ ಸ್ಪ್ರೇ ಹೊಡೆದ್ರು. ರುಚಿತಾ ಅಂತ ಇನ್ನೊಬ್ರು ಅವರು ನಮ್ಮ ಥರ QNX ಏನೇ, ಅವ್ರಿಗೂ ಪೆಪ್ಪರ್ ಸ್ಪ್ರೇ ಮಾಡಿದ್ರು. ಪಾಪ ಅವ್ರಿಗೆ ತುಂಬಾನೇ ಇದಾಗಿದೆ. ಹೌದು, ಇದು ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ಯಾವ ತರ ಪಾಪ ಅವರ ಅಷ್ಟೇ ಅಲ್ಲ, ನಮ್ಮ ಇನ್ನೊಬ್ರು ನಮ್ಮ ಗೌತಮ್ ಅಂತ ಅವ್ರಿಗೂ ಇಲ್ಲಿ ಕೈಗೆ ಏಟಾಗಿದೆ. ಅವ್ರಿಗೂ ಹೆಲ್ಮೆಟಲ್ಲಿ ಹೊಡೆದಿದ್ದಾರೆ. ಅದು ಬಿಟ್ಟು ನಮ್ಮ ಮಾಧವರಾವ್ ಸರ್ ಅಂತ ಪಾಪ ಅವ್ರನ್ನ ಬಿಟ್ಟಿಲ್ಲ. ಅವ್ರು ಇಲ್ಲಿಂದ ಪಾಪ ತಳ್ಳಿ ಅವ್ರನ್ನ ತಳ್ಳಾಡಿ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ಹೇಳ್ಕೊಂಡೋಗಿ ಇದು ಮಾಡಿದ್ದಾರೆ. ಸರ್ ಇಲ್ಲ ಸರ್, ಪೊಲೀಸರು ಇದ್ರು ಮೇಡಮ್ ಇಲ್ಲಿ. ಬೆಳಗ್ಗೆ ನಾನೇ ಕಾಲ್ ಮಾಡಿದ್ದೆ. ಏನು ಪೊಲೀಸರು ಬಂದರು ಇಲ್ಲಿ. ಒಂದು ಹೊಯ್ಸಳ ಬಂದಿತ್ತು. ಅವ್ರೇನಿಲ್ಲ, ಅವ್ರು ಇಲ್ಲೇ ನಿಂತಿದ್ರು ಅಷ್ಟೇ, ನಿಂತಿದ್ರು. ಅವಾಗ ಯಾರು ಡಿಫೆಂಡ್ ಮಾಡಕ್ ಬರಲಿಲ್ಲ ನಮಗೆ. ಯಾರೊಬ್ರು ಏನು ಇದು ಮಾಡಿಲ್ಲ. ನಾವು ಬೇರೆ ಏನು ನಮ್ಗೆ ವಿಧಿ ಇಲ್ಲ, ನಾವು ಹೋಗ್ಬೇಕಾಗಿತ್ತು, ಓಡ್ಬೇಕಾಗಿತ್ತು ಅಷ್ಟೇ ಕೆಳಗಡೆಗೆ. ಸರಿ, ಹೋಗ್ಲಿ, ಪೆಪ್ಪರ್ ಸ್ಪ್ರೇ ತಗೊಂಡ್ಬಂದಿರೋದಾದ್ರೂ ಓಕೆ, ಅದು ಸಾಲು. ಒಂದ್ ಸ್ವಲ್ಪ ಬೇರೆ ಏನಾದ್ರು ತಗೊಂಡ್ಬಂದು ಚುಚ್ಚಿಬಿಟ್ಟಿದ್ರೆ ಏನ್ ಮಾಡ್ಬೇಕಾಯ್ತು? ಅಧಿಕಾರಿಗಳಿಗೆ ಯಾರು ಜವಾಬ್ದಾರ ಆಗ್ತಿದ್ರು? ಏನ್ ಮಾಡಕ್ಕಾಗುತ್ತೆ ಮೇಡಮ್? ಇನ್ಮೇಲಿಂದ ಏನಾದ್ರು ಎಲ್ಲರೂ ಸ್ವಲ್ಪ ಎಚ್ಚೆತ್ಕೊಂಡು, ನಾವೇನಿಲ್ಲಿ ಫುಟ್ಪಾತ್ ಡ್ರೈವ್ ಮಾಡ್ತಾ ಇದೀವಿ, ಅವ್ರಿಗೆ ಕರೆಕ್ಟಾಗಿ ಪ್ರೊಟೆಕ್ಷನ್ ಕೊಡಿ. ಪ್ರೊಟೆಕ್ಷನ್ ಕೊಟ್ರೆ ನಾವು ಕ್ಲೀನಾಗಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಮಗೂ ಬೇರೆ ವಿಧಿ ಇಲ್ಲ, ನಾವು ಫುಟ್ಪಾತ್ ಡ್ರೈವ್ನ ಸ್ಟಾಪ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಈ ತರ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಪ್ರಾಬ್ಲಮ್ ಏನಿಲ್ಲ. ಬಟ್ ಮಾಧವರಾವ್ ಸರ್ ಅಂತ ಅವ್ರಿಗೊಂದು ಸ್ವಲ್ಪ ಏಟಾಗಿದೆ. ಅವ್ರಿಗೆ ಏನಾಗಿದೆ ಅಂತ ನೋಡ್ಬೇಕು. ನಾವ್ ಇನ್ನೂ ಹೋಗಿಲ್ಲ ಅಲ್ಲಿಗೆ. ಅವ್ರು ಇವಾಗ ಏನ್ ಹೇಳ್ತಾರೆ ಅವ್ರು ಏನು ಹೇಳ್ತಾ ಇಲ್ಲ. ಅವರು ಇವಾಗ ಆಗಿದ್ದಾಗೋಯ್ತು, ಬಿಟ್ಬಿಡಿ, ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡೋಣ ಅಂತ ಹೇಳ್ತಾರೆ. ಈ ತರ ಹೇಳ್ದಾಗ ನಾವ್ ಏನ್ ಹೇಳೋಣ? ನಮ್ಮ ಹತ್ರ ಏನು ಅದ್ರ ಬಗ್ಗೆ ಆನ್ಸರ್ ಇಲ್ಲ. ಆ ತರ ಅವ್ರು ಹೇಳಿದಾಗ ನಮ್ಗೆ ಯಾವ ಅಧಿಕಾರಿಗಳು ಸರ್ ಬರ್ತಾರೆ? ಯಾಕಂದ್ರೆ ಶಿವಾಜಿನಗರ ಅಂದ್ರೆ ಇವತ್ತವರೆಗೆ ಎದುರ್ಕೊಂತಾರೆ ಜನ ಬರೋದಕ್ಕೆ. ಮೇಡಮ್, ಶಿವಾಜಿನಗರ ಅಂದ್ರೆ ಇವತ್ತಿನವರೆಗೂ ಎದುರ್ಕೊಂತಾರೆ. ಅಂಥದ್ರಲ್ಲೂ ನಾವು HKP ರೋಡ್ ಮಾಡಿದ್ದೀವಿ, ಕಾಕ್ಬರ್ನ್ ರೋಡ್ ಮಾಡಿದ್ದೀವಿ, ಸೆಂಟ್ ಜಾನ್ಸ್ ರೋಡ್ ಮಾಡಿದ್ದೀವಿ. ಇಷ್ಟೆಲ್ಲ ರೋಡ್ಗಳು ನಾವು ರಜಲ್ ಮಾರ್ಕೆಟ್ ಮೊನ್ನೆ ಒಂದು 2-3 ಡೇಸ್ ಬ್ಯಾಕ್ ನಾವು ರಜಲ್ ಮಾರ್ಕೆಟ್ ಫುಟ್ಪಾತ್ ಮಾಡಿದ್ದೀವಿ. ಅವಾಗೆಲ್ಲ ಅವರೆಲ್ಲ ಏನು ಇದು ಮಾಡಲಿಲ್ಲ, ಎಲ್ಲ ಆರಾಮಾಗಿ ನಾವು ಇದು ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿದ್ಯೋ ಹೆಂಗೋಯ್ತೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಯಾರ್ಯಾರು ಅಂಗಡಿಯವ್ರು ಇದ್ರು, ಅಲ್ಲ, ಇಲ್ಲಿ ಯಾರ್ಯಾರು ಅಂಗಡಿಯವ್ರು ಇದ್ರು ಅವರು ಕೂಡ ಅವರಿಬ್ರು ಬಂದಾದ್ಮೇಲೆ ನಮ್ಮ ಮೇಲೆ ತಿರುಗ್ಬಿದ್ರು. ಅವರು ಇಲ್ಲಿ ಅಂಗಡಿಯವರು ಕೂಡ ಅವ್ರುಗಳು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಅಂದ್ರೆ ಅವ್ರು ಏನ್ ಗೊತ್ತಾ ಭಯ ಪಡಿಸಿರೋದು, ನಮ್ಮನ್ನ ಟಚ್ ಮಾಡಬೇಡಿ, ಶಿವಾಜಿನಗರದವ್ರನ್ನ ಟಚ್ ಮಾಡಬೇಡಿ. ಇವಾಗ ಅದಕ್ಕೆ ಇವಾಗ್ಲೇ ಹೊಡಿಸ್ತಾ ಇದೀವಿ. ನಾವು ಎದುರ್ಕೊಂಡು ಹೋಗ್ತಾ ಇಲ್ಲ ವಾಪಸ್ಸು. ಇವಾಗ್ಲೇ ಎಲ್ಲ ಬೀಳ್ಸಿ ಕೆಳಗಡೆ ಹೋಗ್ತೀವಿ. ಇವಾಗ ಅದಕ್ಕೆ ಗಾಡಿಗಳು ಬಂದು 2 JCB ಕರ್ಸಿದೀನಿ. ಬೆಳಗ್ಗೆ ಬರೀ ಒಂದೇ ಒಂದಿತ್ತು, ಇವಾಗ 2 JCB ಕರ್ಸಿದೀನಿ. 2 JCB ನಲ್ಲೂ ಹೊಡ್ಸಾಕ್ತೀನಿ ಇವಾಗ.